ನಾವು ಆರೋಗ್ಯವಾಗಿ ಇರಬೇಕೆಂದರೆ ಯಾವ ಭಂಗಿಯಲ್ಲಿ ಮಲಗಬೇಕು ಎಂದು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಆರೋಗ್ಯವಾಗಿರಲು ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರ ಅವಶ್ಯಕ ಎಂದು ನಮಗೆಲ್ಲ ತಿಳಿದಿದೆ. ಅದರಷ್ಟೇ ನಿದ್ರೆಯಲ್ಲಿನ ಭಂಗಿಯೂ ಕೂಡ ಅವಶ್ಯಕ ಎಂದು ಬಹು ಜನರಿಗೆ ತಿಳಿದಿಲ್ಲ. ನಿದ್ರಿಸುವಾಗ ಕೆಲವರು ಅಂಗಾತ ಮಲಗಿಕೊಂಡರೆ ಇನ್ನು ಕೆಲವರು ಬೋರಲು ಮಲಗುತ್ತಾರೆ. ಕೆಲವರು ಎಡ ಅಥವಾ ಬಲ ಮಗ್ಗುಲಲ್ಲಿ ಮಲಗುತ್ತಾರೆ. ಯಾವುದು ಸರಿ? ಎಡ ಮಗ್ಗುಲಲ್ಲಿ ಮಲಗುವುದು ಒಳ್ಳೆಯದು. ಇದರಿಂದ ನಾವು ತಿಂದಂಥ ಆಹಾರ ಸರಳವಾಗಿ ಜೀರ್ಣವಾಗಿ ಸಣ್ಣ ಕರುಳಿನಿಂದ ದೊಡ್ಡ ಕರುಳಿಗೆ ಸರಾಗವಾಗಿ ಹೋಗುವುದು. ಬಲ ಮಗ್ಗುಲಲ್ಲಿ ಮಲಗುವುದರಿಂದ ಲಿವರ್ ಅಂದರೆ ಪಿತ್ತಜನಕಾಂಗ ಯಕೃತ್ ಮೇಲೆ ಒತ್ತಡ ಬೀಳುವುದು, ಅದು ತನ್ನ ಕಾರ್ಯನಿರ್ವಹಿಸುವಲ್ಲಿ ಅಡೆತಡೆ ಉಂಟಾಗುವುದು. ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸಿದರೆ ದೇಹವು ಡಿಟಾಕ್ಸ್ ಆಗುತ್ತದೆ ಮತ್ತು ಆರೋಗ್ಯದಿಂದ ಇರಲು ಸಹಾಯವಾಗುತ್ತದೆ. ಆರೋಗ್ಯವಾಗಿರಲು ವಯಸ್ಕರಿಗೆ ಸುಮಾರು 6ರಿಂದ 7 ತಾಸು ನಿದ್ರೆ ಬೇಕು. ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಹೆಚ್ಚು ನಿದ್ರೆ ಬೇಕಾಗುವುದು. ಈ ಸಮಯದಲ್ಲಿ ಸರಿಯಾದ ಭಂಗಿಯಲ್ಲಿ ಮಲಗುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಆಗುವುದನ್ನು ತಪ್ಪಿಸಬಹುದು. ಎಡ ಮಗ್ಗುಲಲ್ಲಿ ಮಲಗುವುದರಿಂದ ಹೃದಯವು ರಕ್ತವನ್ನು ದೇಹಕ್ಕೆ ಸರಿಯಾಗಿ ಪಂಪ್ ಮಾಡಲು ಅನುಕೂಲವಾಗುವುದು. ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆಯಾಗುವವು. ಎಡಗಡೆ ಮಲಗುವುದರಿಂದ ಮೆದುಳಿನಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವುದು. ಇದರಿಂದ ಮೆದುಳು ಚುರುಕಾಗಿ ಕೆಲಸ ಮಾಡುವುದು. ಗರ್ಭಿಣಿ ಸ್ತ್ರೀಯರು ಎಡಮಗ್ಗುಲಲ್ಲಿ ಮಲಗಿದರೆ ಗರ್ಭಕೋಶಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗುವುದು. ಇದರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗುವುದು. ಗರ್ಭಿಣಿಯರು ಬೆನ್ನಿನ ಮೇಲೆ ಮಲಗುವುದರಿಂದ ಗರ್ಭಕೋಶದ ಮೇಲೆ ಒತ್ತಡ ಹೆಚ್ಚಾಗುವುದು ಮತ್ತು ರಕ್ತದ ಒತ್ತಡ ಹೆಚ್ಚಾಗುವ ಸಂಭವವಿದೆ. ಅದರಲ್ಲೂ ಕೊನೆಯ 3 ತಿಂಗಳಲ್ಲಿ ಈ ಪರಿಣಾಮಗಳು ಹೆಚ್ಚು ಎಂದು ಅಧ್ಯಯನಗಳಿಂದ ತಿಳಿದುಬಂದಿದೆ. ಎಡ ಮಗ್ಗುಲಲ್ಲಿ ಮಲಗುವುದರಿಂದ ಗರ್ಭಿಣಿ ಸ್ತ್ರೀಯರ ಜೀರ್ಣಕ್ರಿಯೆಗೂ ಕೂಡ ಸಹಾಯವಾಗುತ್ತದೆ. ವಾಂತಿಯಾಗುವ ಸಂಭವ ಕಡಿಮೆಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು.